ನಮಸ್ಕಾರ. ಕರಾರುಗಳು ಅಂದ್ರೆ ಸಾಮಾನ್ಯವಾಗಿ ಬರೀ ಬೋರಿಂಗ್ ಲೀಗಲ್ ಪೇಪರ್ಗಳು ಅಂತ ಅನ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಯೋಚನೆ ಮಾಡಿ ನೋಡಿ, ನಾವು ಒಂದು ಕಾಫಿ ತಗೊಂಡಾಗ ಅಥವಾ ಆನ್ಲೈನ್ನಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿದಾಗ ಅಲ್ಲೆಲ್ಲ ಈ ಕರಾರುಗಳು ಕೆಲಸ ಮಾಡ್ತಿರ್ತವೆ. ಗೊತ್ತೇ ಆಗದ ಹಾಗೆ ನಮ್ಮ ಜೀವನವನ್ನೇ ನಿಯಂತ್ರಿಸುವ ಅದೃಶ್ಯ ನಿಯಮಗಳಿವು. ಹಾಗಾದ್ರೆ ಬನ್ನಿ, ಒಂದು ಸಾದಾ ಮಾತನ್ನು ಒಂದು ಬಲವಾದ ಕಾನೂನಿನ ಮಾತನ್ನಾಗಿ ಬದಲಾಯಿಸುವ ಆ ರಹಸ್ಯಗಳೇನು ಅಂತ ಒಳಗಿಳಿದು ನೋಡೋಣ. ಸರಿ, ಈ ಸನ್ನಿವೇಶವನ್ನೇ ತೆಗೆದುಕೊಳ್ಳೋಣ. ಇದು ನಮ್ಮಲ್ಲಿ ಹಲವರಿಗೆ ಎದುರಾಗಿರ್ಬೋದು ಅಲ್ವಾ? ಅಂಗಡಿಯಲ್ಲಿ ಒಂದು ವಸ್ತುವಿಗೆ ಪ್ರೈಸ್ ಟ್ಯಾಗ್ ಹಾಕಿದ್ದಾರೆ, ಅದನ್ನ ಕೊಂಡ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ. ಆದರೆ ಕ್ಯಾಶ್ ಕೌಂಟರ್ ಹತ್ರ ಹೋದಾಗ ಅಂಗಡಿಯವರು ಇಲ್ಲ, ಕೊಡಲ್ಲ ಅಂತಾರೆ. ಅವರು ಹಾಗೆ ಮಾಡ್ಬೋದಾ? ಇದು ಸರಿನಾ? ಈ ಗೊಂದಲವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಕರಾರಿನ ಮೊದಲನೇ ಮೆಟ್ಲು ಹತ್ಬೇಕು. ಈ ಒಗಟನ್ನ ಬಿಡಿಸ್ಬೇಕಂದ್ರೆ ಯಾವುದೇ ವ್ಯವಹಾರದ ನಿಜವಾದ ಮೊದಲ ಹೆಜ್ಜೆ ಯಾವುದು ಅಂತ ತಿಳ್ಕೋಬೇಕು. ಅಂದಾಗೆ ಆ ಮೊದಲ ಹೆಜ್ಜೆ ಹೆಚ್ಚಿನವರು ಅಂದ್ಕೊಂಡಿರೋದಲ್ಲ. ಆ ಗುಟ್ಟು ಪ್ರಸ್ತಾಪ ಮತ್ತೆ ಪ್ರಸ್ತಾಪಕ್ಕೆ ಆಹ್ವಾನ ಅನ್ನೋ 2 ಪದಗಳ ಮಧ್ಯೆ ಅಡಗಿದೆ. ಸರಿ, ಪ್ರಸ್ತಾಪಕಕ್ಕೆ ಆಹ್ವಾನ ಅಂದ್ರೆ ಏನಪ್ಪಾ ಅದು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಮಾತುಕತೆ ಶುರು ಮಾಡೋಕ್ಕೆ ಒಂದು ಕರೆ ಅಷ್ಟೇ. ನೋಡಿ, ನಂಗೂ ವ್ಯವಹಾರ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನಿಮ್ಮ ಕಡೆಯಿಂದ ಏನಾದರೂ ಆಫರ್ ಇದ್ರೆ ಹೇಳಿ ಅಂತ ಕೇಳ್ದ ಹಾಗೆ. ಇದು ಬನ್ನಿ ಮಾತಾಡೋಣ ಅನ್ನೋ ಸ್ಟೇಜ್. ಖಂಡಿತ ಮಾಡೇ ಮಾಡ್ತೀನಿ ಅಂತ ಮಾತು ಕೊಟ್ಟಾಗಲ್ಲ. ಅಂಗಡಿಯಲ್ಲಿ ವಸ್ತುಗಳನ್ನ ಡಿಸ್ಪ್ಲೇ ಮಾಡಿದಾಗ ಅವರು ಮಾಡ್ತಿರೋದು ಇದನ್ನೇ, ಒಂದು ಓಪನ್ ಇನ್ವಿಟೇಷನ್ ಕೊಡ್ತಿದ್ದಾರೆ ಅಷ್ಟೇ. ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ, ಅದು ಪವರ್ ಶಿಫ್ಟ್ ಆಗೋದು. ಪ್ರಸ್ತಾಪಕ್ಕೆ ಆಹ್ವಾನ ಕೊಟ್ಟಾಗ, ಅಂದ್ರೆ ಅಂಗಡಿಯಲ್ಲಿ ವಸ್ತು ಇಟ್ಟಾಗ, ಡೀಲ್ ಮಾಡಬೇಕೋ ಬೇಡವೋ ಅನ್ನೋ ಫೈನಲ್ ಪವರ್ ಅಂಗಡಿಯವರ ಹತ್ರನೇ ಇರುತ್ತೆ. ಆದರೆ ಯಾವಾಗ ಒಬ್ರು ಅದಕ್ಕೊಂದು ನಿರ್ದಿಷ್ಟ ಪ್ರಸ್ತಾಪ ಮಾಡ್ತಾರೋ, ಅಂದ್ರೆ ಕೊಂಡ್ಕೊಳ್ತೀನಿ ಅಂತ ಕೌಂಟರ್ ಹತ್ರ ಬರ್ತಾರೋ, ಆವಾಗ ಆ ಪ್ರಸ್ತಾಪವನ್ನ ಒಪ್ಕೊಳ್ಳೋ ಪವರ್ ಪೂರ್ತಿಯಾಗಿ ಇನ್ನೊಬ್ರಿಗೆ, ಅಂದ್ರೆ ಅಂಗಡಿಯವರಿಗೆ ಶಿಫ್ಟ್ ಆಗುತ್ತೆ. ಕೆಲವು ಉದಾಹರಣೆಗಳನ್ನ ನೋಡಿದ್ರೆ ಇದು ಇನ್ನಷ್ಟು ಕ್ಲಿಯರ್ ಆಗುತ್ತೆ. ನೋಡಿ, ಅಂಗಡಿಯಲ್ಲಿ ಇಟ್ಟಿರೋ ವಸ್ತುಗಳು, ಹರಾಜು ಇದೆ ಅಂತ ಪೇಪರ್ನಲ್ಲಿ ಕೊಡೋ ಜಾಹೀರಾತು, ಅಥವಾ ಒಂದು ರೆಸ್ಟೋರೆಂಟ್ನ ಮೆನು ಕಾರ್ಡ್, ಇವೆಲ್ಲ ಪ್ರಸ್ತಾಪಕ್ಕೆ ಆಹ್ವಾನಗಳು. ಯಾರಾದ್ರೂ ಮೆನು ನೋಡಿ ಒಂದು ಐಟಮ್ ಆರ್ಡರ್ ಮಾಡಿದ್ರೆ ಅದು ಒಂದು ಪ್ರಸ್ತಾಪ. ಅದೇ ರೀತಿ ಹರಾಜಿನಲ್ಲಿ ಬಿಡ್ ಮಾಡೋದು, ಅಥವಾ ನನ್ನ ಕಾರನ್ನ 1 ಲಕ್ಷಕ್ಕೆ ಮಾರಾಟ ಮಾಡ್ತೀನಿ ಅಂತ ನೇರವಾಗಿ ಹೇಳೋದು ಒಂದು ಸ್ಪಷ್ಟವಾದ ಪ್ರಸ್ತಾಪ ಆಗುತ್ತೆ. ಹಾಗಾದ್ರೆ ಪ್ರಸ್ತಾಪ ಅಂದ್ರೆ ನಿಖರವಾಗಿ ಏನು? ಕಾನೂನು ಪ್ರಕಾರ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಒಪ್ಪಿಗೆಯನ್ನ ಪಡೆಯೋ ಉದ್ದೇಶದಿಂದ ಏನನ್ನಾದ್ರೂ ಮಾಡಲು ಅಥವಾ ಮಾಡದೇ ಇರೋಕೆ ತನ್ನ ಫೈನಲ್ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರೆ ಅದನ್ನೇ ಪ್ರಸ್ತಾಪ ಅನ್ನೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು 1 ವೇ ಕಮಿಟ್ಮೆಂಟ್. ನನ್ನ ಕಡೆಯಿಂದ ಡೀಲ್ ಓಕೆ, ನಿಮ್ಮ ಒಪ್ಪಿಗೆ ಸಿಕ್ಕರೆ ಮುಗೀತು ಅನ್ನೋ ಹಂತವಿದು. ಒಂದು ಪ್ರಸ್ತಾಪಕ್ಕೆ ಒಪ್ಪಿಗೆ ಸಿಕ್ಕಾಗ ಅದು ಒಂದು ಒಪ್ಪಂದ ಆಗುತ್ತೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಆ ಒಪ್ಪಂದಕ್ಕೆ ಕಾನೂನಿನ ಶಕ್ತಿ ಬರ್ಬೇಕಂದ್ರೆ ಅದಕ್ಕೊಂದು ಪವರ್ ಅಪ್ ಬೇಕು, ಅದೇ ಕರಾರು. ಈ ಒಂದು ವಾಕ್ಯ ಇದೆಯಲ್ಲ, ಇದು ಕರಾರು ಕಾನೂನಿನ ಹೃದಯ ಇದ್ದ ಹಾಗೆ. ಇದು ತುಂಬಾನೇ ಮುಖ್ಯವಾದ ತತ್ವ. ಒಂದು ಕಾಗದದ ಮೇಲಿರೋ ಮಾತು ಒಂದು ಒಪ್ಪಂದ ಆಗಿರ್ಬೋದು, ಆದರೆ ಅದನ್ನ ಕೋರ್ಟ್ನಲ್ಲಿ ಜಾರಿ ಮಾಡಿಸಬೇಕಂದ್ರೆ ಕೆಲವು ನಿರ್ದಿಷ್ಟ ಅಂಶಗಳು ಇರಲೇಬೇಕು. ಇಲ್ಲಾಂದ್ರೆ ಅದು ಬರೀ ಒಂದು ಮಾತಾಗಿ, ಒಂದು ಪ್ರಾಮಿಸ್ ಆಗಿ ಉಳಿದುಬಿಡುತ್ತೆ. ಹಾಗಾದ್ರೆ ಆ ಪವರ್ ಅಪ್ ಸಿಗೋದು ಹೇಗೆ? ಇಲ್ಲೇ ನೋಡಿ. ಭಾರತೀಯ ಕರಾರು ಕಾಯ್ದೆಯ ಸೆಕ್ಷನ್ 10 ಒಂದು ರೀತಿ ಸೂಪರ್ ಇಂಪಾರ್ಟೆಂಟ್ ಚೆಕ್ ಲಿಸ್ಟ್ ಕೊಡುತ್ತೆ. ಒಂದು ಒಪ್ಪಂದಕ್ಕೆ ಕಾನೂನಿನ ಬಲ ಬರಬೇಕಂದ್ರೆ ಈ ಲಿಸ್ಟಲ್ಲಿರೋ ಎಲ್ಲ ಪಾಯಿಂಟ್ಗಳು ಟಿಕ್ ಆಗಲೇಬೇಕು. ಏನಿದೆ ಆ ಲಿಸ್ಟ್ನಲ್ಲಿ? ನೋಡೋಣ ಬನ್ನಿ. ಮೊದಲನೇದಾಗಿ 2 ವ್ಯಕ್ತಿಗಳು ಬೇಕು. ಎರಡನೇದಾಗಿ ಅವರ ಒಪ್ಪಿಗೆ ಫ್ರೀ ಆಗಿರಬೇಕು, ಅಂದ್ರೆ ಯಾರು ಒತ್ತಾಯ ಮಾಡಿರಬಾರ್ದು. ಮೂರನೇದು ಕರಾರು ಮಾಡ್ಕೊಳ್ಳೋಕೆ ಅವರು ಸಮರ್ಥರಾಗಿರಬೇಕು. ಮತ್ತೆ ಆ ಕೊಳ್ಳುವಿಕೆ ಮತ್ತು ಅದರ ಉದ್ದೇಶ 2 ಕಾನೂನುಬದ್ಧವಾಗಿರಬೇಕು. ಕೊನೆಯದಾಗಿ ಕಾನೂನೇ ಅದನ್ನ ಇದು ಸೆಲ್ಲಾದು ಅಂತ ಹೇಳಿರಬಾರ್ದು. ಆ ಚೆಕ್ಲಿಸ್ಟ್ನಲ್ಲಿ ಒಂದು ತುಂಬಾನೇ ಮುಖ್ಯವಾದ, ಆದರೆ ಸಾಮಾನ್ಯವಾಗಿ ಜನರಿಗೆ ಕನ್ಫ್ಯೂಸ್ ಆಗೋ ಒಂದು ಅಂಶ ಇದೆ. ಅದೇ ಪ್ರತಿಫಲ, ಅಥವಾ ಇಂಗ್ಲಿಷ್ನಲ್ಲಿ ಕನ್ಸಿಡರೇಷನ್. ಇದು ಪ್ರತಿಯೊಂದು ಕರಾರಿನ ಅಡಿಪಾಯ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಪ್ರತಿಫಲ ಅಂದ್ರೆ ಕೊಟ್ಟ ಮಾತಿಗೆ ಕಟ್ಟೋ ಬೆಲೆ. ಇದು ಬರೀ ದುಡ್ಡಾಗಿರ್ಬೇಕು ಅಂತೇನಿಲ್ಲ. ಒಂದು ವಸ್ತುವಾಗಿರ್ಬೋದು, ಒಂದು ಸೇವೆಯಾಗಿರ್ಬೋದು, ಅಥವಾ ಏನೇನಾದ್ರೂ ಮಾಡಲ್ಲ ಅಂತ ಮಾತು ಕೊಡೋದು ಕೂಡ ಒಂದು ಪ್ರತಿಫಲ ಆಗುತ್ತೆ. ಒಟ್ನಲ್ಲಿ ಏನಾದ್ರೂ ಒಂದು ಕೊಡುಕೊಳ್ಳುವಿಕೆ ಇದ್ದೇ ಇರಬೇಕು. ಇಲ್ಲಿ ಒಂದು ವಿಚಿತ್ರ ಆದ್ರೂ ಇಂಟ್ರೆಸ್ಟಿಂಗ್ ನಿಯಮ ಇದೆ. ಕಾನೂನಿನ ಪ್ರಕಾರ ಪ್ರತಿಫಲ ರಿಯಲ್ ಆಗಿರ್ಬೇಕು, ಅಂದ್ರೆ ಅದಕ್ಕೊಂಚೂರು ಮೌಲ್ಯ ಇರಬೇಕು. ಆದ್ರೆ ಅದು 2 ಕಡೆ ಸಮನಾಗಿರ್ಬೇಕು ಅಂತೇನಿಲ್ಲ. ಕೋರ್ಟ್ಗಳು ಸಾಮಾನ್ಯನಾಗಿ ಒಂದು ಡೀಲ್ ಫೇರ್ ಆಗಿದೆಯಾ ಇಲ್ವಾ ಅಂತ ನೋಡಕ್ ಹೋಗಲ್ಲ. ಇಬ್ರು ಸ್ವ ಇಚ್ಛೆಯಿಂದ ಒಪ್ಕೊಂಡಿದ್ರೆ ಸಾಕು. ಈ ಪ್ರಶ್ನೆ ನೋಡಿ. 5 ಲಕ್ಷ ಬೆಲೆ ಬಾಳೋ ಕಾರ್ನ ಕೇವಲ 25,000ಕ್ಕೆ ಮಾರಾಟ ಮಾಡಿದ್ರೆ ಆ ಕರಾರು ಸರಿನಾ ತಪ್ಪಾ? ಯೋಚನೆ ಮಾಡಿ. ನಾವು ಈಗಷ್ಟೇ ನೋಡಿದ ನಿಯಮದ ಪ್ರಕಾರ ಹೌದು, ಇದು ಮಾನ್ಯವಾದ ಕರಾರು. ಇಲ್ಲಿ ಪ್ರತಿಫಲದ ಮೊತ್ತ ತುಂಬಾನೇ ಕಮ್ಮಿ ಇರ್ಬೋದು, ಆದ್ರೆ ಅದು ನೈಜವಾಗಿದೆ.
ಮಾರಾಟಗಾರನ ಯಾರೂ ಫೋರ್ಸ್ ಮಾಡಿಲ್ಲ ಅಂದ್ರೆ ಕೋರ್ಟ್ ಇದರಲ್ಲಿ ತಲೆ ಹಾಕಲ್ಲ. ಸರಿ, ಇಷ್ಟೆಲ್ಲ ಕಲಿತ ಮೇಲೆ ಈಗ ವಾಪಸ್ ನಮ್ಮ ಮೊದಲನೇ ಪ್ರಶ್ನೆಗೆ ಬರೋಣ. ಆ ಅಂಗಡಿ ಅವನ ಕಥೆ ಏನಾಯ್ತು? ಅದಕ್ಕೆ ಉತ್ತರ ಹುಡುಕೋಣ, ಬನ್ನಿ. ಹಾಗಾದ್ರೆ ಅಂಗಡಿಯಲ್ಲಿ ನಡೆದಿದ್ದೇನು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅಂಗಡಿಯಲ್ಲಿನ ವಸ್ತುಗಳ ಡಿಸ್ಪ್ಲೇ ಅನ್ನೋದು ಕೇವಲ ಒಂದು ಆಹ್ವಾನ. ಗ್ರಾಹಕರು ಆ ವಸ್ತುವನ್ನ ಕೌಂಟರ್ಗೆ ತಂದಾಗ ಅವರು ಖರೀದಿಸೋಕೆ ಒಂದು ಪ್ರಸ್ತಾಪ ಮಾಡ್ತಿದ್ದಾರೆ. ಈಗ ಬಾಲ್ ಅಂಗಡಿಲವರ ಕೋರ್ಟ್ನಲ್ಲಿದೆ. ಅವರು ಆ ಪ್ರಸ್ತಾಪವನ್ನ ಸ್ವೀಕರಿಸ್ಬೋದು ಅಥವಾ ತಿರಸ್ಕರಿಸ್ಬೋದು. ಸೊ ಫೈನಲ್ ಆನ್ಸರ್ ಇಲ್ಲಿದೆ. ಹೌದು, ಅಂಗಡಿಯವರು ಆ ವಸ್ತುವನ್ನ ಮಾರಾಟ ಮಾಡೋಕೆ ಖಂಡಿತ ನಿರಾಕರಿಸ್ಬೋದು. ಯಾಕೆಂದ್ರೆ ಅವರು ಗ್ರಾಹಕರ ಪ್ರಸ್ತಾಪವನ್ನ ಒಪ್ಕೊಳ್ಳೋ ತನಕ ಅವರಿಬ್ಬರ ನಡುವೆ ಯಾವುದೇ ಕಾನೂನುಬದ್ಧ ಕರಾರು ಆಗಿರೋದೇ ಇಲ್ಲ. ಈ ಮೂಲಭೂತ ನಿಯಮಗಳಿದ್ವಲ್ಲ, ಇವು ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಮುಖ್ಯ. ನಾವು ಮಾಡೋ ಪ್ರತಿಯೊಂದು ಆನ್ಲೈನ್ ಟ್ರಾನ್ಸಾಕ್ಷನ್ನಲ್ಲೂ ಇದೇ ತತ್ವಗಳು ಕೆಲಸ ಮಾಡ್ತವೆ. ಐ ಅಗ್ರಿ ಬಟನ್ ಕ್ಲಿಕ್ ಮಾಡೋದನ್ನ ನೆನಪಿಸ್ಕೊಳ್ಳಿ. ಅದು ಕ್ಲಿಕ್ ವ್ರ್ಯಾಪ್ ಒಪ್ಪಂದ. ಕಾನೂನಿನ ಪ್ರಕಾರ ಅದು ನಾವೊಂದು ಪ್ರಸ್ತಾಪವನ್ನು ಒಪ್ಕೊಂಡ ಹಾಗೆ. ಅದೇ ರೀತಿ ಕೆಲವು ಸಾಫ್ಟ್ವೇರ್ಗಳ ಪ್ಯಾಕೇಜ್ ಓಪನ್ ಮಾಡಿದಾಗ ಅಥವಾ ಒಂದು ವೆಬ್ಸೈಟ್ ಬ್ರೌಸ್ ಮಾಡಿದಾಗ್ಲೂ ನಾವಲ್ಲಿರೋ ಟರ್ಮ್ಸ್ಗೆ ಒಪ್ಕೊಂಡಾಗೆ ಆಗತ್ತೆ. ಅಂದ್ರೆ ಈಗ ಕೈಕುಲುಕುವ ಬದಲು ಒಂದು ಕ್ಲಿಕ್ ಒಂದು ವಚನವನ್ನ ಸೃಷ್ಟಿಸುತ್ತೆ. ಈ ಎಲ್ಲಾ ವಿಷಯಗಳನ್ನ ತಿಳಿದ್ಮೇಲೆ ಒಂದು ಕ್ಷಣ ಯೋಚನೆ ಮಾಡೋಣ. ಬೆಳಗ್ಗೆ ಎದ್ದು ಕುಡಿದ ಕಾಫಿಯಿಂದ ಹಿಡಿದು ಆನ್ಲೈನ್ನಲ್ಲಿ ಓದಿದ ಆರ್ಟಿಕಲ್ವರೆಗೆ ನಮ್ಗೆ ಗೊತ್ತೇ ಆಗದ ಹಾಗೆ ದಿನನಿತ್ಯ ಎಷ್ಟು ಒಪ್ಪಂದಗಳ ಭಾಗವಾಗಿರ್ತೀವಿ ನಾವು. ಕರಾರುಗಳು ಎಲ್ಲೆಡೆ ಇವೆ, ನಮ್ಮ ದೈನಂದಿನ ಜೀವನವನ್ನ ಸದ್ದಿಲ್ಲದೆ ರೂಪಿಸುತ್ತಲೇ ಇರುತ್ತವೆ.